ಒಂದು ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬರು ಮುಖಂಡರು ಇದ್ರ ಬಗ್ಗೆ संक्षिप्तವಾಗಿ ಮಾತಾಡಿದ್ರು. बिस्मिल्लाहिर्रहमानिर्रहीम। हमारे नौजवानाने मिल्लत मुस्लिम भाइयों को अस्सलाम वालेकुम रहमतुल्लाहि बरकातुहू, और हमारे जितने हिंदू भाई हैं तमाम को हम नमस्कार करते हैं। आज जो जलसा मीटिंग जो हमारे डीसीपी मोहतरमा के सरपरस्ती में एसीपी साहब और हमारे ट्रैफिक जो सेवाकार जितने पुलिस अहलकार हैं, इन तमाम की खिदमत में हम तमाम की तरफ से मुबारकबादी पेश करते हैं कि ईद मिलादुन्नबी के अमन के, शांति और पैगाम सुकून के ताल्लुक से मीटिंग बुलाई गई है। इनके जज्बा को हम लोग सलाम करते हैं। डिपार्टमेंट की तरफ से जो शांति का प्रोग्राम रखा है, अमन का प्रोग्राम रखा है, अव्वलन तो मैं कहता हूं कि हमारे मजहब के जितने लोग हैं, चाहे हम ईद मनाएं, बकरीद मनाएं, जश्न मिलादुन नबी मनाएं, इंशाअल्लाह कभी भी कुछ इख्तिलाफ नहीं हुआ है। और हम आपको बताते हैं मैडम साहिबा कि जो 26 तारीख को 12 रबीउल मिलादुन नबी है, इंशाअल्लाह हम तमाम लोग शांति के साथ, अमन के साथ, मोहब्बत के साथ हिंदू भाइयों को लेकर हम जुलूस में भी जाएंगे और जलसा में भी जाएंगे, और इंशाअल्लाह हमारे खुशी में ये लोग भी आएंगे और हम उसका इस्तेकबाल और वेलकम करेंगे। So many pockets are connected to this Kumaraswamy Layout police station. There are so many pockets where low underprivileged people live here, but no time we have seen any communal violence, and we have maintained the communal harmony, and we the people, both Hindus and Muslims or Sikhs, all live together with peace. Our only option is living peace. We love peace and very peace living people. So there won't be any untoward incident in any event, not only this Miladun Nabi or any other functions or any other festival or any other event. There won't be any problem any time in future also. Just with this, I just want to conclude. Thank you. ಅತೀಕ್ ರಹಮಾನ್ ಶರೀಫ್ ಅಂತ, ನಾನು ಹ್ಯೂಮನ್ ರೈಟ್ಸ್ ಪ್ರಿಸರ್ವೇಷನ್ ಆರ್ಗನೈಸೇಷನ್ ಮೆಂಬರ್. ಈ ಹಬ್ಬದ ಸಮಯದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ. ಬೇವು ಬೆಲ್ಲ ಹೇಗೆ ನೀವು ಸ್ವೀಕರಿಸ್ತೀರಾ, ಅದೇ ತರ ನಾವು ಇದನ್ನ ಸ್ವೀಕರಿಸ್ಬೇಕು. 7 ಗಂಟೆಗೆ 7 ಗಂಟೆ 7:15ವರೆಗೂ ಪ್ರೇಯರ್ ಇದೆ. ನಮ್ಮ ಆರ್ ಹಾಸ್ಪಿಟಲ್ ಇದೆಲ್ಲ, ಅಲ್ಲಿಂದ ರಿಂಗ್ ರೋಡ್ ಇದೆ. ಸೊ ಅಲ್ಲಿಂದ ಒಂದು 10 ಗಂಟೆಗೆ ಅನ್ನದಾನ ಇದೆ. 10 ಗಂಟೆಯಿಂದ ಒಂದು 12 ಗಂಟೆವರೆಗೂ ಅನ್ನದಾನ ಆಗುತ್ತೆ. ಅದಕ್ಕೆ ನೋಡಿ ಅಲ್ಲ, ಆರ್ ಹಾಸ್ಪಿಟಲ್ ಇದೆಲ್ಲ ಸರ್, ಆರ್ ಹಾಸ್ಪಿಟಲ್ ಇಲ್ಲ, ಅದ್ರ ಪೆಟ್ರೋಲ್ ಬ್ಯಾಂಕು ಅಲ್ಲೇ ಫುಟ್ಪಾಟಲ್ಲಿ ಮಾಡ್ತೀವಿ, ಶಾಮಿಯಾನ ಆಗ್ಬಿಟ್ಟು. ಸೊ ಅಲ್ಲಿಂದ 1 ಗಂಟೆ 1:30 ನಾವು ಬರೋದಕ್ಕೆ ಬರ್ತೀವಿ. ಅಲ್ಲಿಂದ ಬೆಳಗ್ಗೆ 7ರಿಂದ 8ವರೆಗೂ ಪ್ರೇಯರ್, 7ರಿಂದ 8ವರೆಗೂ ಪ್ರೇಯರ್ ಆಗುತ್ತೆ. 8ರಿಂದ 12 ಗಂಟೆವರೆಗೂ ಊಟದ ದಾನ ಆಗುತ್ತೆ. 1:30 ಹೊಡ್ತೀವಿ ಅಲ್ಲಿಂದ. ನಾವು 1:30 ಹೆಂಗ್ ಓಡ್ತೀವಿ ಅಂದ್ರೆ, ಅಲ್ಲಿಂದ ನಾವು ಕದ್ರಳ್ಳಿ ಕ್ರಾಸ್, ಕದ್ರಳ್ಳಿಯಿಂದ ಯಾರಪ್ಪ ನಗರ, ಮೋನಾಟಪ್ ಕ್ಯಾರ್ ರೋಡ್, YLC ಗ್ರೌಂಡ್, ಒಂದು 300-400 ಜನ ಇಲ್ಲಿಂದ ಸೇರ್ತೀವಿ. ಸೊ ನಮ್ದು ಅಷ್ಟೇ ಒಂದು ಪ್ರೋಗ್ರಾಮ್ ಇರೋದು ಮೇಡಮ್. ಸೊ 9:30 10 ಗಂಟೆ YLC ಗ್ರೌಂಡ್ ಅಲ್ಲಿ ಪ್ರೇಯರ್ ಇದೆ. 10 ಗಂಟೆ 11:15 ಅಲ್ಲಿ ಕ್ಲೋಸ್ ಆಗುತ್ತೆ. ನಮ್ಮಲ್ಲಿ ಈ ಗಣಪತಿ ನೋಡಿ ಜೊತೆನಲ್ಲಿ ಜೊತೆಯಾಗಿ ಬರುತ್ತೆ. ಗಣಪತಿ ಹಬ್ಬ, ಆಮೇಲೆ ಜೊತೆನಲ್ಲಿ ಇವಾಗ ಬರುವಂತ ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಯಾವುದೇ ರಂಜಾನ್ ಇರ್ಬೋದು, ಯಾವುದೇ ಕಾರ್ಯಕ್ರಮ ಹಿಂದಿಂದೆ ನಡೆದ್ರು ಕೂಡ ನಾವ್ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಯಾವುದೇ ಸಹ ಇದುವರೆಗೂ ಕೂಡ ಗಲಾಟೆ, ಗೊಂದಲಗಳು, ಗುಂಪು ಗಲಭೆಗಳು ಯಾವುದು ಸಹ ಇದುವರೆಗೂ ನಡೆದಿಲ್ಲ. ಇನ್ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದು ಇಲ್ಲ. ಇಲ್ಲಿ ಯಾವುದೇ ತರ ಹಿಂದೂ ಮುಸ್ಲಿಂ ಆ ತರ ಒಂದು ಸಂಕೇತಗಳು ಇಲ್ಲ ಮೇಡಮ್. ಇದು ಒಂದು ಅಶ್ಯೂರೆನ್ಸ್ ಕೊಡಕ್ ನಾವು ಸಿದ್ಧರಾಗಿದ್ದೀವಿ. ಇನ್ ಮುಂದೆ ಬರುವ ಯಾವ್ದಾ ಫೆಸ್ಟಿವಲ್ ಆಗ್ಲಿ, ಯಾವುದೇ ತರ ಘಟನೆಗಳು ಆಗಲ್ಲ, ಇಲ್ಲಿ ಆಗೋದು ಇಲ್ಲ. ನಿಮ್ಮ ಪೊಲೀಸ್ ಇಲಾಖೆಗೆ ಯಾವುದೇ ತರ ನಮ್ಮ ಮುಖಂಡರುಗಳಾಗಿಂದ, ನಮ್ಮ ಜನಾಂಗಗಳಿಂದ, ಎಲ್ಲಾ ಪಂಗಡದವರಿಂದ ಯಾರಿಂದನೂ ನಿಮ್ಗೆ ಒಂದು ಕಪ್ಪು ಚುಕ್ಕೆ ಬರುವುದಿಲ್ಲ ಅಂತ ಒಂದು ವಿಶ್ವಾಸದಿಂದ ನಮ್ಗೆ ಹೇಳಕ್ ಬಲ್ಲೆ. ನಾವೆಲ್ಲರಿಗೂ
ಎಲ್ಲ ಅಣ್ಣ ತಂದಿರ್ತಾರ. ಒಂದು ನಮ್ಮ ಸ್ಟೇಷನ್ ಒಂದು ಕೆಟ್ಟ ಹೆಸರು ಬಂದ್ರೆ ನಮ್ಮೆಲ್ಲರಿಗೂ ಕೆಟ್ಟ ಹೆಸರು ಬಂದಂಗೆ ಅಲ್ವರಾ. ಅದು ನಮ್ಮ ಸ್ಟೇಷನ್. ನಾವೆಲ್ಲ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಕೊಡೋಣ. ನಮ್ಮ ಸ್ಟೇಷನ್ ಇರೋರ ಜೊತೆ ನಾವು ಸಹ ಅದು ಸಹಕಾರ ಕೊಡ್ತಾ ನಮ್ಮ ಸ್ಟೇಷನ್ನ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅವ್ರಿಗೆ ಜೈ ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ, ಜೈ ಜೈ ಭುವನೇಶ್ವರಿ. ಮುಂಬರುವ ಈದ್ ಮಿಲಾದ್ ಮತ್ತೆ ಗಣೇಶ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಬರೆದಿದ್ದಾರೆ ಶಾಂತಿ ಸಭೆ ಅಂತ. ಇದು ಶಾಂತಿ ಸಭೆಗಿಂತ ಹೆಚ್ಚಾಗಿ ಸೌಹಾರ್ದ ಸಭೆಯಾಗಿದೆ. ಸೊ ಇಲ್ಲಿ ಕೇವಲ ಒಂದೇ ಕಮ್ಯುನಿಟಿದವ್ರು ಅಲ್ಲದೆ ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಸು ಇದ್ದಾರೆ. ಸೊ ಈ ಒಂದು ಸೌಹಾರ್ದವಾಗಿ ಒಂದು ಸಭೆ ಮಾಡೋದು ಸೌಹಾರ್ದ ಸಭೆ ಅಂತಾನೆ ಹೇಳ್ಬಹುದು. ನಮ್ಮ ಏನದು ಇಲಾಖೆಯಲ್ಲಿ ನಾವು ಒಂದಿಷ್ಟು ಪ್ರೋಟೋಕಾಲ್ಸ್ ತರ ಇರುತ್ತೆ, SOP ಇಂತಿಂತಾದ್ ಮಾಡ್ಬೇಕು ಅಂತ. ಅದರಲ್ಲಿ ಶಬ್ದ ಬಂದಿರೋದು ಶಾಂತಿ ಸಭೆ. ಸೊ ಈ ಶಾಂತಿ ಸಭೆಯಲ್ಲಿ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ನಿಮ್ಮನ್ನೆಲ್ಲರಿಗೂ ಭೇಟಿ ಮಾಡಿ. ಬಿಕಾಸ್ ನಾನು ಎರಡ್ ಮೂರ್ ಸಭೆ ನಾನು ನಿಮ್ಮನ್ನ ರಂಜಾನ್ಗೆ ಮತ್ತೆ ಬಕ್ರೀದಿಗೆ ನಿಮಗೆ ಭೇಟಿ ಆಗಿದ್ದೀನಿ. ನೂರಾನ ಮಸೀದಿಯಲ್ಲಿ ಇಲಿಯಾಸ್ ನಗರಿಗೆ ಬಂದಿದ್ದೆ. ಮಸೀದಿಗೆ ಒಳಗಡೆ ಬಂದ್ಬಿಟ್ಟು ಅಲ್ಲೇನೆ ನಿಮ್ ಜೊತೆ ಉದ್ದೇಶ ಮಾತಾಡಿದ್ದೀನಿ. ಅದರ ನಂತರ ಮುಂದೆ ಈ ಕನಕ್ಪುರಲ್ಲಿ ನಮ್ಮ ಹೊಸ ಡಿವಿಷನ್ ಆಗಿತ್ತು, ನಿಮ್ಗೆಲ್ಲ ಗೊತ್ತಿರಬಹುದು. ಸೌತ್ ವೆಸ್ಟ್ ಡಿವಿಷನ್ ಆಯ್ತು, ನೈಋತ್ಯ ವಿಭಾಗ 1 ವರ್ಷದ ಹಿಂದೆ. ಅದಕ್ಕಿಂತ ಮುಂಚೆ ಇದು ದಕ್ಷಿಣ ವಿಭಾಗಕ್ಕೆ ಬರ್ತಾ ಇತ್ತು, ಆಮೇಲೆ ಈಗ ನೈಋತ್ಯ ವಿಭಾಗಕ್ಕೆ ಬರ್ತಾ ಇದೆ. ಅವಾಗನು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ಬಿಟ್ಟು ನಿಮ್ಮನ್ನೆಲ್ಲಾನು ಕೂಡ ಮಾತಾಡಿದ್ವಿ. ಕೇವಲ ಇದು ಶಾಂತಿ ಸಭೆಗಿಂತ ಇನ್ನೂ ಹೆಚ್ಚಾಗಿ ನಿಮ್ಮ ಒಂದು ಪರಿಚಯ, ಸುಮಾರು ವ್ಯಕ್ತಿಗಳನ್ನ ಪರಿಚಯ ಆಯ್ತು. ಪ್ಲಸ್ ನಿಮ್ ಜೊತೆ ನಮ್ದು ಒಂದು ಮಾತು ಇರ್ಲಿ ಅಂತ ಹೀಗಾಗಿ ಒಂದು ಸಭೆಯನ್ನು ಕರೆದಿದೀವಿ. ಅದರ ಜೊತೆ ನಿಮ್ಮಿಂದ ಈ ಹಬ್ಬದಲ್ಲಿ ಏನೇನ್ ಮಾಡ್ತೀರಾ, ಆಮೇಲೆ ನಾವು ಏನೇನ್ ಮಾಡ್ತಾ ಇದೀವಿ ಈ ಹಬ್ಬಕ್ಕೆ, ನಿಮ್ಮ ಒಂದು ಸುರಕ್ಷಣೆಗೋಸ್ಕರ ಪೊಲೀಸರು ಏನೇನ್ ಮಾಡ್ತಾ ಇದಾರೆ, ಏನೇನಂದ್ರೆ ಇವೆರಡನ್ನೂ ಕೂಡ ನಿಮಗೆ ನಮ್ಮ ಆಕ್ಷನ್ ಬಗ್ಗೆನೂ ಗೊತ್ತಾಗ್ಲಿ, ಅಥವಾ ನೀವ್ ಏನೇನ್ ಮಾಡ್ತಾ ಇದ್ದೀರಾ ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಗೊತ್ತಾಗ್ಲಿ. ಪ್ಲಸ್ ಇಬ್ರು ಸೇರಿ ಏನ್ ಮಾಡ್ಬೇಕು, ಇನ್ನೂ ಹೆಚ್ಚಿನ ಒಂದು ಶಾಂತಿಯುತವಾಗಿ ಸಭೆ ಇದನ್ನೇನದ ಹಬ್ಬ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ಉದ್ದೇಶನೇ ಈ ಶಾಂತಿ ಸಭೆ ಕರೆಯಲಾಗಿದೆ. ಈ ಒಂದು ಶಾಂತಿ ಸಭೆಯಲ್ಲಿ ನಮ್ಮ ಜೊತೆ ನಮ್ಮ ACP ಸುಬ್ರಹ್ಮಣ್ಯಪುರ ಆಗಿರುವಂತ ಗೋಪಾಲ್ ಜೋಗಿನವ್ರು ಇದ್ದಾರೆ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಗಣೇಶ್ ಅವರು ಇದ್ದಾರೆ, ಮತ್ತು KS ಲೇಔಟ್ ಇನ್ಸ್ಪೆಕ್ಟರ್ ಚೈತನ್ಯ ಅವರು ಇದ್ದಾರೆ, ಹಾಗೂ ಇಲ್ಲಿ ಎಲ್ಲ ಮುಖಂಡರು ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನೆಲ್ಲ ಒಟ್ಟಿಗೆ ಉದ್ದೇಶಿಸಿ ಮಾತನಾಡ್ಲಿಕ್ಕೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ನಾಳೆ 26ನೇ ತಾರೀಕು ಮುನ್ನವರು ಹೇಳ್ತಾ ಇದ್ರು ಕಾರ್ಯಕ್ರಮ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಅಂತ. ಬೆಳಿಗ್ಗೆ 7 ರಿಂದ 8 ಗಂಟೆವರೆಗೂ ಕೂಡ ಪ್ರೇಯರ್ ಆಗುತ್ತೆ ಅಂತ. ಸೊ ಈ ಪ್ರೇಯರ್ ಸಮಯದಲ್ಲಿ ಎಲ್ಲೆಲ್ಲಿ ಮಸೀದಿಯಲ್ಲಿ ಪ್ರೇಯರ್ ಆಗುತ್ತಲ್ಲ ಅಂತಲ್ಲೆಲ್ಲನೂ ಕೂಡ ನಮ್ಮ ಸಿಬ್ಬಂದಿಯವರು ಕೂಡ ನಿಮ್ಮ ಒಂದು ಪ್ರೇಯರ್ ಶಾಂತ ರೀತಿಯಿಂದ ನಡೀಲಿ, ಯಾವುದೇ ತರ ಹೊರಗಡೆಯಿಂದ ಗಲಾಟೆ ಇದೇನದು ಗದ್ದಲ ಆಗೋದ್ ಬೇಡ, ಇವನ್ ಟ್ರಾಫಿಕ್ ಗದ್ದಲನು ಕೂಡ ಆಗೋದ್ ಬೇಡ ಅನ್ನೋದ್ರ ಒಂದು ಉದ್ದೇಶದಿಂದ ನಮ್ಮ ಒಂದು ಜನ ನಿಮ್ಮ ಒಂದು ಮಸೀದಿ ಹತ್ರ ಬಂದಿರ್ತಾರೆ. ಅವರು ಕೂಡ ನಿಮ್ಮ ಒಂದು ಪ್ರೇಯರ್ ಅಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದೀರಾ. ಇದು ಒಳ್ಳೆ ಉದ್ದೇಶ. ಬಿಕಾಸ್ ಇವತ್ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ. ಅದು ಕೂಡ ಒಂದು ಒಳ್ಳೆ ಉದ್ದೇಶ ಮತ್ತು ಒಳ್ಳೆ ದಿನದಿಂದ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನದ ಒಂದು ಆಚರಣೆ ಸಂದರ್ಭದಲ್ಲಿ ನೀವು ಮಾಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತರ ಏನದು ರೋಡ್ ಮೇಲೆ ಪೆಂಡಲ್ ಹಾಕುದಾಗ್ಲಿ ಅದೆಲ್ಲ ಹಾಕೂಡ್ದು. ನೀವು ನಿರ್ದಿಷ್ಟವಾದ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ನೀವು ಅನ್ನ ಸಂತರ್ಪಣೆ ಮಾಡಿ. ಮುಖ್ಯವಾಗಿ ಅನ್ನ ಸಂತರ್ಪಣೆ ಪಬ್ಲಿಕ್ ತುಂಬಾ ಜನರಿಗೆ ಮಾಡ್ಬೇಕಾತಂತಂದ್ರೆ ಕಂಪಲ್ಸರಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ಸ್ವಲ್ಪ ಒಂದು ಫುಡ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಆಗ್ಬೇಕು. ಬಿಕಾಸ್ ಸಾರ್ವಜನಿಕರಲ್ಲಿ ನಾವು ಊಟ ಕೊಡ್ತಾ ಇದೀವಿ ಅಂತಂದ್ರೆ ಈ ಹಿಂದಿನ ಘಟನೆ ಅಥವಾ ನಮ್ಮ ಒಂದು ಅನುಭವದಿಂದ ಹೇಳ್ತಾ ಇದೀವಿ, ಕಂಪಲ್ಸರಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ನೀವು ಒಂದು ಪ್ರಮಾಣ ಪತ್ರವನ್ನು ತಗೋಬೇಕಾಗತ್ತೆ ಫುಡ್ ಟೆಸ್ಟಿಂಗ್ ಸಂಬಂಧಪಟ್ಟಂತೆ. ಅದರ ಜೊತೆ ಪ್ರೊಸೆಷನ್ ಬಗ್ಗೆನೂ ಕೂಡ ಹೇಳಿದ್ರಿ. ಈ ಹೋದ ವರ್ಷ ಮಾತ್ರ ಸ್ವಲ್ಪ ಚೇಂಜ್ ಆಗಿತ್ತು ಈ ಹಬ್ಬ, ನಿಮ್ಗೆಲ್ಲ ತಿಳಿದಿರ್ಲಿ. ಈ YMCA ಅಲ್ಲಿ ಪ್ರತಿ ವರ್ಷ ನೀವ್ YMCA ಹತ್ರ ಹೋಗ್ಬಿಟ್ಟು ಪ್ರೊಸೆಷನ್ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಅಲ್ಲಿ ಡಿಸ್ಪರ್ಸ್ ಆಗ್ತಾ ಇದ್ರಲ್ಲ, ಹೋದ ವರ್ಷ ಎಲ್ಲರೂ ಕೂಡ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕೂಡಿದ್ರಿ ಈ ಒಂದು ಹಬ್ಬ ಆಚರಣೆ ಮಾಡ್ಲಿಕ್ಕೆ.
ಎಲ್ಲ ಹಿರಿಯ ಧರ್ಮ ಗುರುಗಳನ್ನು ಕೂಡ ಅಲ್ಲಿ ಬಂದಿದ್ರು. ದೊಡ್ಡ ಪ್ರಮಾಣದಲ್ಲಿ 1-2 ಲಕ್ಷ ಅಷ್ಟು ಜನನು ಕೂಡ ಸೇರಿತ್ತು. ಬಟ್ ಪ್ರತಿ ವರ್ಷ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಿಂಗಾಗಿ ಪ್ರತಿ ವರ್ಷ ಈ ಹಿಂದಿನಿಂದ ನಡ್ಕೊಂಡು ಬಂದಿದ್ರ ಹಂಗೆ YMCA ದಲ್ಲಿ ನೀವು ಮಾಡ್ಲಿಕ್ಕೆ ಈ ವರ್ಷ ತೀರ್ಮಾನ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಅದರ ಸಂಬಂಧಪಟ್ಟಂತೆ ಏನ್ ಬೇರೆ ಬೇರೆ ಎಲ್ಲಾ ಕಡೆಯಿಂದಲೂ ಕೂಡ ಪ್ರೊಸೆಷನ್ಸ್ ಬರ್ತಾ ಇರುತ್ತೆ. ಹೀಗಾಗಿ ನೀವು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲಾದ್ರೂ ಕೂಡ ನಿಮ್ಮ ಒಂದು ಗುರುಗಳ ಪ್ರಕಾರ ಏನು ಧರ್ಮ ಪ್ರವಚನ ಆತರ ಏನಾದ್ರೂ ಇಟ್ಕೊಳ್ಳೋದಂದ್ರೆ ಆದಷ್ಟು ಲೋಕಲ್ ಧರ್ಮ ಗುರುಗಳನ್ನೇ ಕರೆಯಿರಿ. ಹೊರಗಡೆ ಫಾರಿನರ್ಸ್ ಯಾರಾದ್ರೂ ಬಂತಂತಂದ್ರೆ ನಮ್ಗೆ ಅಡ್ವಾನ್ಸ್ ಇಂಟಿಮೇಷನ್ ಇರ್ಬೇಕು. ಯಾರ್ಯಾವ ಕೂಡ ಟೂರಿಸ್ಟ್ ವೀಸಾದಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರವಚನ ಮಾಡ್ಲಿಕ್ಕೆ ಅವಕಾಶ ಇರ್ಲಾರದ ಕಾರಣ ನೀವ್ ಯಾರಾದ್ರೂ ಹೊರಗಡೆಯಿಂದ ಕರೆಸ್ತಾ ಇತ್ತಂತಂದ್ರೆ ನಮ್ಮ ಇನ್ಸ್ಪೆಕ್ಟರ್ಗೆ ಅಡ್ವಾನ್ಸ್ ಆಗಿ ಮುಂಚಿತವಾಗಿನೇ ಅವ್ರ ಬಗ್ಗೆ ಮಾಹಿತಿ ಕೊಟ್ರಿ. ಜಸ್ಟ್ ಫಾರ್ ಅ ಫಾರ್ಮಾಲಿಟಿ ಸೇಕ್ ವಿ ವಿಲ್ ಡೂ ಚೆಕಿಂಗ್ ಅದ್ರ ಬಗ್ಗೆ. ಅದು ಅಲ್ದನೆ ಪ್ರೊಸೆಷನ್ ಬಗ್ಗೆ ಹೇಳ್ತಾ ಇದ್ರು. ಒಂದು 400-500 ಜನ ಸೇರ್ತಾರ ಅಂತ. ತುಂಬಾ ಒಳ್ಳೆಯದು, ಏನು ತೊಂದರೆ ಇಲ್ಲ. ಬಟ್ ನಿಮ್ಗೆಲ್ಲ ತಿಳಿದಿರ್ಲಿ, ಬ್ಯಾಂಗ್ಳೂರ್ ಟ್ರಾಫಿಕ್ ವೆರಿ ಕನ್ಸಿಸ್ಟೆಡ್. ಡೇ ಬೈ ಡೇ ನಿಮಗ 4,000, ನಾನು ಈ ಹಿಂದೆ ಟ್ರಾಫಿಕ್ ಅಲ್ಲಿ ಇದ್ದಿದ್ರಿಂದ ನನ್ಗೆ ಗೊತ್ತಿದೆ, ಸುಮಾರು 4,000 ವಾಹನಗಳು ದಿನಕ್ಕೆ ರೋಡ್ ಮೇಲೆ ಬರ್ತಾ ಇರುತ್ತೆ. ಸೊ ದಿನ ಈ ಟ್ರಾಫಿಕ್ ಕಂಜೆಷನ್ ಜಾಸ್ತಿನೇ ಆಗ್ತಾ ಇದೆ. ನಮ್ಮ ಒಂದು ಹಬ್ಬ ಆಚರಣೆ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಮುಖ್ಯ ಉದ್ದೇಶವಾಗಿರುತ್ತದೆ. ಹಂಗಾಗಿ ನೀವು ಯಾವ ರೂಟ್ ತಗೋತಿರಲ್ಲ, ನೀವು ಅಡ್ವಾನ್ಸ್ ಆಗಿ ನಮಗೆ ರೂಟ್ ಹೇಳ್ಕೊಟ್ರಂತಂದ್ರೆ ಟ್ರಾಫಿಕ್ ದವರು ಇರ್ತಾರೆ, ನಾವು ಕೂಡ ನಿಮಗೆ ನೀಟಾಗಿ ಕರ್ಕೊಂಡು ನೀವ್ ಎಲ್ಲಿ ಹೋಗ್ಬೇಕು ಅಥವಾ ಎಲ್ಲಿ ಯಾವ ರೀತಿ ಪ್ರೊಸೆಷನ್ ಮಾಡ್ಬೇಕು ಅಂತ ನಿಮಗೆ ಸಹಕರಣ ಮಾಡೋದ್ರಲ್ಲಿ ನಮ್ಮ ಪೊಲೀಸ್ ನಾವು ಕೂಡ ಬದ್ಧವಾಗಿ ನಿಮ್ ಜೊತೆ ನಿಂತ್ಕೋತೀವಿ. ಇದರ ಜೊತೆ ಏನಾದ್ರೂ ನೀವು ಅವತ್ತಿನ ದಿನ ಮೈಕ್ ಲೈಸೆನ್ಸ್ ಪ್ರವಚನ ಮಾಡ್ಲಿಕ್ಕಾಗ್ಲಿ ಅಥವಾ ಪ್ರೊಸೆಷನ್ ಉದ್ದಕ್ಕೂ ಕೂಡ ನೀವು ಮೈಕ್ ಲೈಸೆನ್ಸ್ ಏನಾದ್ರೂ ನೀವು ಪಡ್ಕೋಬೇಕು ಅಂತಂದ್ರೆ ನೀವು ACP ಅಥವಾ ಇನ್ಸ್ಪೆಕ್ಟರ್ ಕಡೆಯಿಂದ ತಗೋಬೇಕಾಗತ್ತೆ. ಒಂದ್ ವೇಳೆ ಅದು ಬರೀ KS ಲೇಔಟ್ ಗೆ ಸಂಬಂಧಪಟ್ಟಂತಂದ್ರೆ. ಇಲ್ಲಿಂದ ನೀವು YMCA ಹೋಗ್ಬೇಕಂತಂದ್ರೆ ನಮ್ಮ ನೈಋತ್ಯ ವಿಭಾಗ ಮತ್ತೆ ದಕ್ಷಿಣ ವಿಭಾಗ ಮತ್ತೆ ಸೆಂಟ್ರಲ್ ವಿಭಾಗನ ನೀವು ಪ್ರವೇಶ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಿಂಗಾಗಿ 3 DCPs ಅಂಡರ್ ಅಲ್ಲಿ ನೀವು ಹೋಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಕಮಿಷನರ್ ಆಫೀಸಿಗೆ ಅಪ್ಲೈ ಮಾಡಿಬಿಟ್ಟು ಅಲ್ಲಿಂದ 3 DCP ಅವ್ರದ್ದು ವಿಭಾಗಕ್ಕೆ ಬರುವಂತ ಜ್ಯೂರಿಡಿಕ್ಷನ್ ಗೆ ನೀವು ಒಂದು ಮೈಕ್ ಲೈಸೆನ್ಸ್ ನ ಪಡ್ಕೋಬಹುದು. ಇಲ್ಲ ನೀವು ಇಲ್ಲೇ ನಾವು ಮೈಕ್ ಯೂಸ್ ಮಾಡ್ತೀವಿ, ಮುಂದೆ ಪ್ರೊಸೆಷನ್ ಅಲ್ಲಿ ನಾವು ಯಾವ್ದೇ ತರ ಯೂಸ್ ಮಾಡಲ್ಲ ಅಂತಂದ್ರೆ ನೀವು ಇಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ACP ಅವ್ರ ಹತ್ರನೇ ನೀವು ಮೈಕ್ ಲೈಸೆನ್ಸ್ ನ ಪಡ್ಕೋಬಹುದು. ಅದರ ಜೊತೆ ನೀವು ನಿಮ್ಮ ಒಂದು ಸ್ವಂತ ವಾಲಂಟಿಯರ್ಸ್ ಕೂಡ ಇರುವುದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಬಿಕಾಸ್ ನಾವು ಹೇಳೋಕ್ಕಿಂತ ನಿಮ್ಮ ಜನ ನಿಮ್ಮವರಿಗೆನೆ ಹೇಳಿದ್ರಂತಂದ್ರೆ ಇನ್ನೂ ಒಂಥರ ಹೆಚ್ಚಿನ ಒಂದು ಅವ್ರ ಮೇಲೆ ನಂಬಿಕೆ ಮತ್ತೆ ನಮ್ದು ಕೂಡ ಕೆಲಸನೂ ಕೂಡ ಈಸಿ ಆಗುತ್ತೆ. ಹಿಂಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವಾಲಂಟಿಯರ್ಸ್ ನ ಇಟ್ಕೋಬೇಕಾಗತ್ತೆ. ಸೊ ವಾಲಂಟಿಯರ್ಸ್ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಮತ್ತೆ ಲೀಡರ್ಸ್ ಯಾರಿದ್ದಾರೆ ಅದನ್ನು ಮುಂದಾಳತ್ವ ವಹಿಸ್ಕೊಂಡು ನೀವು ಪ್ರೊಸೆಷನ್ ಯಾರು ಮಾಡ್ತೀರಿ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರದ್ದು ಡೀಟೇಲ್ಸ್ ನಮ್ಮ ಹತ್ರ ಕೊಡ್ಬೇಕಾಗತ್ತೆ. ಏನೇ ಆದ್ರೂ ಕೂಡ ಏನೇ ಸಂಪರ್ಕ ಬೇಕಿತ್ತಂತೂ ನಾವು ಅವ್ರನ್ನ ಸಂಪರ್ಕಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವೆಲ್ಲನೂ ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ಬೇಕು. ಮತ್ತೆ ನಮ್ದು ಇದ್ರ ಬಗ್ಗೆನೂ ಕೂಡ ಅವತ್ತಿನ ದಿನ ನಾವು ಬೆಳಗ್ಗೆಯಿಂದ ಸಾಯಂಕಾಲ ನೀವು ರಾತ್ರಿ ವಾಪಸ್ ಬರುವವರೆಗೂ ಕೂಡ ನಾವು ನಿಮ್ಮ ರಕ್ಷಣೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಸೊ ಹೀಗಾಗಿ ನೀವು ಶಾಂತ ರೀತಿಯಿಂದ ಹೋಗಿ ಹಬ್ಬ ಮುಗಿಸ್ಕೊಂಡು ವಾಪಸ್ ಬರುವವರೆಗೂ ಕೂಡ ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಅದಕ್ಕೂ ನಾವು ಬದ್ಧವಾಗಿ ನಿಮ್ಮ ರಕ್ಷಣೆಗೆ ನಾವು ನಿಂತ್ಕೋತೀವಿ ಅಂತ ಹೇಳಲಿಕ್ಕೂ ಕೂಡ ಇವತ್ತಿನ ದಿನ ನಾ ಈ ಸಭೆಯ ಮುಖಾಂತರ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಹಬ್ಬದ ವಿಷಯಕ್ಕೆ ಬಂದಿದಾಗ ಎಲ್ಲರೂ ಕೂಡ ತುಂಬಾ ಏನು ಖುಷಿಯಾಗಿ ಹಬ್ಬ ಮಾಡ್ತೀರಾ, ಸ್ವಲ್ಪ ಗಮನ ಕೂಡ ಇದೆ ಅಂತಂದೂ ಕೂಡ ತಿಳಿದ್ಬಿಡ್ತು. ಬಟ್ ಹಬ್ಬ ಸಾಯಂಕಾಲ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಮ ಪ್ರೇಯರ್ಸ್ ಟೈಮ್ ಅಲ್ಲಿ ಎಲ್ಲ ಇದು ಇರುತ್ತೆ. ಈವ್ನಿಂಗ್ ಟೈಮ್ ಅಲ್ಲಿ ನಮ್ಮ ಏನದು ಪುಂಡ ಹುಡುಗರು ಅಂತ ಹೇಳ್ತೀವಲ್ಲ, ಈ ಜೆನ್ಸೀಸ್ ಒಂದ್ ಏನ ಅವರು ವೀಲಿಂಗ್ ಮಾಡೋದು, ವಾಹನಕ್ಕೆ ತಗೊಂಡು ಹೋಗ್ಬಿಟ್ಟು ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗೋದು, ವೀಲಿಂಗ್ ಮಾಡೋದು ಸಾಧ್ಯತೆ ಇರುತ್ತೆ. ಸೊ ಅಂತದ್ದೇನಾದ್ರೂ ಕಂಡು ಬಂತಂದ್ರೆ ಇನ್ಸ್ಪೆಕ್ಟರ್ ಟ್ರಾಫಿಕ್ ದವರು ಇರ್ತಾರೆ, ನಾವು ಕೂಡ ಇರ್ತೀವಿ. ಸೊ ನಿಮ್ಮ ಹುಡುಗರಿಗೆ ನೀವೇ ಹದ್ಬಸ್ದಲ್ಲಿ ಇಟ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ನಾವು ಸುಮಾರು ನಮ್ಮ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಸುಮಾರು ಈಗ 2-3 ವರ್ಷಗಳಿಂದನೂ ಕೂಡ ಅಥವಾ ಹಿಂದೂ ಕೂಡ ಹಬ್ಬ ಮುಗಿದ್ಮೇಲೆ ಆ ಒಂದು ಖುಷಿಗೆ ಏನದು ಜಾಯ್ಲಿ ರೈಡಿಂಗ್ ಅಂತ ಬರ್ತಾರೆ.
ಸ್ಪೀಡ್ ಆಗಿ ಓಡಿಸೋದು, ವೀಲಿಂಗ್ ಮಾಡೋದು ಅಂತದ್ದು ಕೂಡ ಯಾವ್ದೇ ತರ ಆಗ್ಲಾರ್ದಂಗನೆ ನಿಮ್ಗೂ ಕೂಡ ಜವಾಬ್ದಾರಿ ಇರುತ್ತೆ. ಏ, ನಮ್ಗೂ ಕೂಡ ಏನದು ನಮ್ ಜೊತೆನೂ ಕೂಡ ಕೈ ಜೋಡಿಸಿ ಈ ತರಹದ ಒಂದು ಮಾಡೋದು ತಪ್ಪು. ಕೇವಲ ಇದು ತಪ್ಪು ಅನ್ನೋಕ್ಕಿಂತ ಅವರ ಒಂದು ಸುರಕ್ಷತೆಗೋಸ್ಕರನೂ ಕೂಡ ಇದು ತಪ್ಪು. ಬಿಕಾಸ್ ವೆರಿ ಡೇಂಜರಸ್ ವೀಲಿಂಗ್ ಕೇಸ್. ಸೊ ಹೀಗಾಗಿ ಆದ್ರೂ ಕೂಡ ನೀವು ಈ ಒಂದು ಜೀವಕ್ಕೆ ಆಪತ್ತಿ, ನಾಟ್ ಓನ್ಲಿ ಅವ್ರು ಓಡಿಸೋರ್ಗೆ ಜೀವಕ್ಕೆ ಅಲ್ಲ, ಅವ್ರ ಅವ್ರ ಜೊತೆ ರೋಡ್ ಹಂಚ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಆಪತ್ತಿ. ಹೀಗಾಗಿ ಅದನ್ನು ಕೂಡ ನೀವು ಗಮನದಲ್ಲಿ ತಗೋಬೇಕಾಗತ್ತೆ. ಆಮೇಲೆ ಸುಮಾರು ಜನ ಹೇಳಿದ್ರಿ, ಈ ನದೀಮ್ ಅವ್ರು ಹೇಳಿದ್ರು, ಮತ್ತೆ ಅತೀಕ್ ಅವ್ರನ್ನು ಕೂಡ ಹೇಳಿದ್ರು, ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ ಅಂತ. ಹೌದು, KS ಲೇಔಟ್ ಚಿಕ್ಕದೊಂದು ಪೊಲೀಸ್ ಠಾಣೆ ಆಗಿದೆ. ಇಲ್ಲಿ ಸುಮಾರು ಅಲ್ಲೆಲ್ಲೆಲ್ಲೆ ಪಾಕೆಟ್ಸ್ ಮುಸ್ಲಿಂ ಬಾಂಧವರು ಇದ್ದಾರೆ. ಯಾವುದೇ ತರ ಇಲ್ಲಿವರೆಗೂ ಕೂಡ ನಾನು ಕೂಡ ಡಾಟಾ ತರಿಸ್ಕೊಂಡು ನೋಡಿದ್ವಿ, ಏನಾದ್ರೂ ಇದೆಯಾ ಏನು ಅಂತಂದ. ಯಾವುದೇ ತರ ಒಂದ್ ಸಣ್ಣ ಇನ್ಸಿಡೆಂಟ್ಸ್ ಕೂಡ ಹಿಂದೂ ಮತ್ತೆ ಮುಸ್ಲಿಂ ನಡುವ ಆಗಿಲ್ಲ. ಇದು ನಿಮ್ಗೆ ಶುಭಾಶಯ ಅಂತಾನೆ ಹೇಳ್ಬೋದು. ಈ ತರ ಒಂದು ಜನ ಇದು ಬ್ಯಾಂಗ್ಳೂರ್ ಅಂತ ಇಂಥ ದೊಡ್ಡ ಸಿಟಿಯಲ್ಲಿ ಈ ತರ ಒಂದು ಸೌಹಾರ್ದತವಾಗಿ ಜನ ಬದುಕ್ತಾ ಇದ್ದಾರೆ ಅಂತ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ನಮ್ ಜೊತೆ ಮುಂದೂ ಕೂಡ ನೀವು ಸಹಕರಿಸ್ರಿ, ಮತ್ತೆ ಮುಂದೂ ಕೂಡ ಇದೇ ತರ ಬಾಳೋಣ. ನಮ್ಮ ಒಂದು ಕರ್ತವ್ಯ ನಿಮ್ ಜೊತೆ ಯಾವಾಗ್ಲೂ ಕೂಡ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಆಗ್ಲೇ ಹೇಳಿದೆ, ಇದು ಮುಖ್ಯವಾಗಿ ನಿಮ್ಮ ಪರಿಚಯ ಮಾಡ್ಲಿಕ್ಕೆ ಮತ್ತು ನಂದೂ ಕೂಡ ನಿಮ್ಮನ್ನ ಪರಿಚಯ ಮಾಡ್ಬೇಕು. ಸುಮಾರು ಜನ ನೋಡಿದ್ದೀರಾ, ಸುಮಾರು ಜನ ನಮ್ದು 2-3 ಮೀಟಿಂಗ್ ಕೂಡ ಅಟೆಂಡ್ ಮಾಡಿದ್ದೀರಾ. ಏನೇ ಒಂದು ತೊಂದರೆ ಇರ್ಲಿ, ಯಾವತ್ತೂ ಪೊಲೀಸ್ ಬದ್ಧವಾಗಿರುತ್ತೆ. ನಿಮಗೆ ಎನಿ ಟೈಮ್ ವಿದಿನ್ 7 minutes ಅಲ್ಲಿ ನಮ್ಮದು ಒಂದು ರೀಚ್ ನಿಮ್ಮ ಹತ್ರ ಇರುತ್ತೆ. ಯಾವುದೇ ಒಂದು ಮೂಲೆಯಲ್ಲಿ ಇರ್ಲಿ 112 ಕರೆ ಮಾಡಿದ್ರೆ ಸಾಕು, ನಾವು ನಿಮ್ಮ ಒಂದು ಅಹವಾಲುಗಳನ್ನಾಗ್ಲಿ ಅಥವಾ ನಿಮ್ಮ ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ ಅಂತ ಅಂದಕ್ಕೆ ಇದಕ್ಕೆ ನಾವು ಬದ್ಧವಾಗಿರ್ತೀವಿ ಸಿಟಿ ಬ್ಯಾಂಗ್ಳೂರ್ ಪೊಲೀಸ್ ಅಂತಾನು ಕೂಡ ಹೇಳಿಕ್ ಇಷ್ಟಪಡ್ತಾ ಇದೆ. ಅದರ ಜೊತೆ ನಿಮ್ಗೆಲ್ಲರದ್ದು ಕೂಡ ಪರಿಚಯ ಆಯ್ತು, ಎಲ್ಲರ ಜೊತೆನೂ ಕೂಡ ಮಾತುಕತೆನೂ ಕೂಡ ಮಾಡೋಣ. ಯಾವ್ದೇ ಏನೇ ತೊಂದರೆ ಇದ್ರು ನಿಮ್ಮ KS ಲೇಔಟ್ ಅಲ್ಲಿನೇ ಇನ್ಸ್ಪೆಕ್ಟರ್ ಇರ್ತಾರೆ, ಮತ್ತೆ ACP ಕೂಡ ಇರ್ತಾರೆ. ಅದು ಅಲ್ದನೆ ನೀವು ನನ್ನನ್ನು ಭೇಟಿ ಮಾಡ್ಬೇಕು ಅಂತಂದ್ರೆ ಜ್ಞಾನ ಭಾರತಿ ಪೊಲೀಸ್ ಅಲ್ಲೇ ಮೇಲೇನೆ ಆಫೀಸ್ ಇದೆ. ಯಾವಾಗ್ಲೂ ಕೂಡ ನಮ್ಮ ಆಫೀಸ್ ತೆಗ್ದಿರುತ್ತೆ. ಇವರು ಕೂಡ ಹೇಳಿದ್ರು, ನಮ್ಗೆ ಯಾವತ್ತೂ ಕೂಡ ಬಂದ್ರೆ ಕುಂದ್ರಿಸಿ ಮಾತಾಡ್ತಾರೆ. ಅದೇ ಒಂದು ಪಬ್ಲಿಕ್ ಕಮ್ಯುನಿಟಿ ಪೊಲೀಸಿಂಗ್ ಅಂತ ನಾವು ನಡ್ಕೊಂಡ್ ಬಂದಿದೀವಿ. ನಿಮ್ಮನ್ನು ನಾವು ಉದ್ದೇಶಿಸಿ ನಾವು ಒಂದು ಕೆಲಸ ಮಾಡುವಂಗಾಗಿದೆ. ಯಾಕಂದ್ರೆ ನಮಗೆ ಸಾರ್ವಜನಿಕರ ರಕ್ಷಣೆ ಮುಖ್ಯ ಆದ್ಯತೆ ಆಗಿದೆ. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮುಂಬರುವ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಒಟ್ಟಿಗೆನೆ ಈ ಒಂದು ಈದ್ ಮಿಲಾದನ್ನು ಆಚರಣೆ ಮಾಡೋಣ, ಹಾಗೂ ಮುಂದೆ ಗಣೇಶ ಚತುರ್ಥಿನೂ ಕೂಡ ಆಚರಣೆ ಮಾಡೋಣ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಶಾರ್ಟ್ಲಿ ಗಣೇಶ ಹಬ್ಬದ ಸಂಬಂಧಪಟ್ಟಂತೆನೂ ಕೂಡ ಈ ಒಂದು ಶಾಂತಿ ಸಭೆ ಅಥವಾ ಸೌಹಾರ್ದ ಸಭೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ತೀವಿ. ಸೊ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ಈದ್ ಮಿಲಾದ್ ನಮ್ಮ ಮುಸ್ಲಿಂ ಬಾಂಧವರು ಆಚರಿಸುತ್ತಿರುವ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಹಮ್ಮಿಕೊಂಡಿರುವ ಈ ಶಾಂತತಾ ಸಭೆಗೆ ಹಾಜರಾಗಿರುವ ಎಲ್ಲ ನಮ್ಮ ಬಾಂಧವರಿಗೆ, ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಮತ್ತು ಇನ್ನೂ ಅನ್ಯ ಕೋಮಿನ ಬಾಂಧವರು ಏನಾದ್ರು ಇದ್ರೆ ಅವ್ರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಈ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಮಾನ್ಯ DCP ಸಾಹೇಬರಂತ ಶ್ರೀಮತಿ ಅನಿತಾ ಮೇಡಮ್ ಅವರೇ, ಮತ್ತು ನಮ್ಮ KS ಲೇಔಟ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಚೈತನ್ಯ, ಮತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಗಣೇಶ್ ಅವರೇ, ಮತ್ತು ಈ ಶಾಂತತಾ ಸಭೆಗೆ ಹಾಜರಾಗಿರುವ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿರುವ ಎಲ್ಲ ನಮ್ಮ ಅವರಿವರೆನ್ನದೆ ನಿಮ್ಮೆಲ್ಲರಿಗೂ ನಾನು ನನ್ನ ನಮಸ್ಕಾರ ತಿಳಿಸುತ್ತಾ, ನೀವುಗಳು ಎಲ್ಲ ಈ ರಿಲಿಜಿಯಸ್ ಲೀಡರ್ಸ್, ಹಿಂದೂ ಲೀಡರ್ಸ್ ಎಲ್ಲರೂ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಿರಿ. ಆಮೇಲೆ ಯಾವ ರೀತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನ ಆಚರಿಸಬೇಕು ಅಂತಲೂ ಕೂಡ ನೀವು ಹೇಳಿದಿರಿ. ಆಮೇಲೆ ನಮ್ಮ ಮೇಡಮ್ ಅವರು ಈ ಹಬ್ಬದ ಪ್ರತಿಯೊಂದನು ನೀವು ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಸಹಕಾರ ನಿಮ್ಮ ಜೊತೆ ಹೇಗಿರ್ಬೇಕು, ಮತ್ತು ನಿಮ್ಮ ಸಹಕಾರ ನಮ್ಮ ಜೊತೆ ಹೇಗಿರ್ಬೇಕು, ನೀವು ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ಜವಾಬ್ದಾರಿ. ಈ ಒಂದು ಈದ್ ಮಿಲಾದ್ ಹಬ್ಬದ ಅವಧಿಯಲ್ಲಿ ಏನು ಆ ಕಾರ್ಯಕ್ರಮ ಏನ್ ನಡೆಸ್ತೀರಿ ಆ ಅವಧಿಯಲ್ಲಿ ನೀವುಗಳು ನಿಮ್ಮಗಳ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಮೇಡಮ್ ಅವ್ರು ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಈಗ ವಂದನೆಗಳನ್ನ ಸಲ್ಲಿಸೋಕ್ಕಿಂತ ಮೊದಲ ನಾನು ಒಂದು ನಿಮಿಷ ನಿಮ್ಗೆ ಹೇಳಿಬಿಡ್ತೀನಿ. ಈಗಾಗಲೇ ನಾನು ಈ ಮೊದಲು ಬಕ್ರೀದ್ ಹಬ್ಬದ ನಿಮಿತ್ತ ನಿಮ್ಮನ್ನೆಲ್ಲರನ್ನು ಕರೆದು ತುಂಬಾ ಹೊತ್ತು ನಾನು ಮಾತಾಡಿದ್ದೀನಿ. ಈಗ ನಾನು ಹೆಚ್ಚೇನು ಹೇಳೋದಿಲ್ಲ.
ಅವತ್ತ ನೀವು 26ನೇ ತಾರೀಕಿಗೆ ಬೆಳಗ್ಗಿಂದ ನಿಮ್ಮ ಈದ್ ಮಿಲಾದ್ ಹಬ್ಬದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಅದು ಮೇಡಮ್ ಅವರು ನೀವು ಎಲ್ಲ ಹೇಳಿದಿರಿ. ಅದರಲ್ಲಿ ಇದೊಂದು ನಾನು ಏನ್ ಬಿಟ್ಟು ಹೋಗಿದೆ ಅಂತಂದ್ರೆ, ಬಿಟ್ಟೇನು ಹೋಗಿಲ್ಲ, ನೀವು ಹಬ್ಬದ ಪ್ರಯುಕ್ತ ಏನಾದ್ರು ಬ್ಯಾನರ್ಸ್ ಅಥವಾ ಬಂಟಿಂಗ್ಸ್ ಏನಾದ್ರು ನೀವು ಅಲ್ಲೆಲ್ಲೆಲ್ಲೆಲ್ಲೆ ಒಂದು ಏರಿಯಾಗಳಲ್ಲಿ ರಸ್ತೆ ಪಕ್ಕದಲ್ಲಿ ಏನು ಹಾಕಲ್ಲ, ಓಕೆ, ಹಾಕಿದ್ರು ಕೂಡ ನೀವು ಅದರಲ್ಲಿ ಬರವಣಿಗೆಗಳ ಬಗ್ಗೆ ತುಂಬಾ ಒಂದು ಅದೇ ಆ ಒಂದು ವಿವಾದಾತ್ಮಕ ಸ್ಥಳಗಳಲ್ಲಿ ನೀವು ಬಂಟಿಂಗ್ಸ್ ಬ್ಯಾನರ್ಸ್ ಹಾಕಬೇಡಿ. ಆಮೇಲೆ ನೀವು ಹಾಕುವಾಗ ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು. ಇದು ಒಂದು. ಎರಡನೇದು, ಅಲ್ಲೇ ವಿವಾದಾತ್ಮಕ ಯಾವುದೇ ಸ್ಲೋಗನ್ಸ್ ಮತ್ತು ಹೇಳಿಕೆಗಳನ್ನ, ಅದರಲ್ಲಿ ಯಾವುದೇ ರೀತಿಯ ಚಿಹ್ನೆಗಳನ್ನ ಅದನ್ನ ದಯವಿಟ್ಟು ಅದನ್ನ ಯಾವುದೂ ಇದನ್ನ ಮಾಡ್ಬೇಡಿ. ನಿಮ್ದು ಹಬ್ಬದ ಆಚರಣೆ ಶುಭಾಶಯಗಳು ಏನಿರ್ತದೆ ಆ ಶುಭಾಶಯಗಳನ್ನ ಒಂದ್ ವೇಳೆ ಹಾಕಿದ್ರೆ, ನೀವು ಹಾಕೋದಿಲ್ಲ ಅಂದ್ರೆ ಅದು ಇಟ್ಸ್ ವೆಲ್ ಅಂಡ್ ಗುಡ್, ಒಳ್ಳೇದದು. ಏನು ಹಾಕಿದ್ರೆ ಅದನ್ನ ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿ ತಗೊಂಡು ಯಾವುದೇ ಸ್ಲೋಗನ್ಸ್, ವಿವಾದಿತ ಸ್ಲೋಗನ್ಸ್ ಆಗ್ಲಿ ಅಥವಾ ಹೇಳಿಕೆಗಳನ್ನಾಗ್ಲಿ ಅದರಲ್ಲಿ ಇರ್ಲಾರ್ದಂಗೆ ನೀವು ನೋಡ್ಕೊಳ್ಳಿ. ಆಮೇಲೆ ವಿವಾದಿತ ಸ್ಥಳಗಳಲ್ಲಿ ಅದನ್ನ ಹಾಕ್ಬೇಡಿ, ಒಂದು. ಆಮೇಲೆ ಅಟ್ ಎನಿ ಕಾಸ್ಟ್ ಈ ಪ್ರೊಸೆಷನ್ ಅವಧಿಯಲ್ಲಿ ಯಾವುದೇ ಈ ಕಾರ್ಯಕ್ರಮ ನಡೆಸೋದು ಅವಧಿಯಲ್ಲಿ ಈ ಡಿಜೆ ಈಸ್ ಟೋಟಲಿ ಪ್ರೊಹಿಬಿಟೆಡ್. ಡಿಜೆ ಅಂದ್ರೆ ಗೊತ್ತಲ್ಲ ನಿಮಗೆ, ಅದೇನು ವಿವರವಾಗಿ ಹೇಳಿದಲ್ಲ, ತುಂಬಾ ಟೈಮ್ ಆಗಿದೆ. ಡಿಜೆ ಪೂರ್ಣ ನಿಷೇಧಿಸಿದೀವಿ, ಪ್ರೊಹಿಬಿಟ್ ಮಾಡಿದೀವಿ. ಹಾಗೇನಾದ್ರು ಮಾಡಿದ್ರೆ ಅದನ್ನ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಅದು ಹೈಕೋರ್ಟ್ ಆದೇಶನೇ ಇದೆ. ಹೈಕೋರ್ಟ್ ನ ಒಂದು ರಿಟ್ ಪಿಟಿಷನ್ ಇದರಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಯಾವುದೇ ಪ್ರೊಸೆಷನ್ ಯಾವುದೇ ಕಾರ್ಯಕ್ರಮದಲ್ಲಿ ಡಿಜೆ ಉಪಯೋಗ ಮಾಡುವಾಗಿಲ್ಲ ಅಂತ. ಅದನ್ನ ನಿಮ್ಮೆಲ್ಲ ತರುಣರಿಗೂ ಕೂಡ ನೀವು ಸ್ವಲ್ಪ ಇದನ್ನ ಮಾಡಿ. ಆಮೇಲೆ ಅವತ್ತ ಟ್ರಾಫಿಕ್ ಬಗ್ಗೆನೂ ನಮ್ ಗಣೇಶ್ ಅವ್ರು ಇರ್ತಾರೆ, ಅವರೆಲ್ಲ PSI ಅವರು ಎಲ್ಲ ಇರ್ತಾರೆ, ನಮ್ಮ ಟೀಮ್ ಎಲ್ಲ ಇರ್ತಾರೆ. ನಾವು ಕೂಡ ಅದನ್ನೆಲ್ಲಾನು ನಮ್ಮ ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟದ್ದು, ಟ್ರಾಫಿಕ್ ಸಂಬಂಧಪಟ್ಟದ್ದು ನಾವು ನೋಡ್ಕೊಳ್ತೀವಿ. ಇನ್ನೊಂದು ಏನಂದ್ರೆ ಕೊನೆಗೆ ಒಂದು ಮಾತು, ನಮ್ಮ ಎಲ್ಲ ಲೀಡರ್ಸ್ ಎಲ್ಲ ಹೇಳಿದಿರಿ, ನಾವೆಲ್ಲ ಒಂದಾಗಿರ್ಬೇಕು ಅಂತ. ಇಷ್ಟೇ, ನಾವು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ಅವನಿಗೆ ಒಂದು ಸ್ವಾತಂತ್ರ್ಯ ಇದೆ. ಏನಪ್ಪ ಅಂತಂದ್ರೆ, ಅವನು ಯಾವುದು ಧರ್ಮದ ಅವನು ಇಚ್ಛೆಯ ಧರ್ಮವನ್ನ, ಇಚ್ಛೆಯ ಆಚಾರ ವಿಚಾರಗಳನ್ನ ಅವ ಅನುಸರಿಸೋದು, ಅವನು ಪಾಲನೆ ಮಾಡೋದು ಅವನಿಗೆ ಹಕ್ಕಿದೆ. ನಾವ್ ಯಾರು ಆ ಹಕ್ಕನ್ನ ಪ್ರಶ್ನೆ ಮಾಡುವಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಇಲ್ಲಿ ಭಾರತ ದೇಶದಲ್ಲಿ ನೂರಾರು ಜಾತಿ, ನೂರಾರು ಧರ್ಮದ ಜನ ಒಂದೇ ಸಲ ಹುಟ್ಕೊಂಡಿದೀವಿ. ಎಲ್ಲರೂ ಒಟ್ಟೊಟ್ಟಿಗೆನೇ ಇದೀವಿ. ಅಕ್ಕಪಕ್ಕ ಮನೆಗಳು, ಅಕ್ಕಪಕ್ಕ ಜಮೀನುಗಳು, ಅಕ್ಕಪಕ್ಕ ಅಂಗಡಿಗಳು ಎಲ್ಲರೂ ಒಂದೇ. ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲಿ ಇರಕ್ ಆಗಲ್ಲ ನಮ್ ದೇಶದಲ್ಲಿ. ಸುಮ್ನೆ ಮಾತಾಡ್ಬೋದು, ನಾವ್ ಹಂಗ್ ಮಾಡ್ಬಿಡ್ತೀವಿ, ನಾವ್ ಹಿಂಗ್ ಮಾಡ್ಬಿಡ್ತೀವಿ, ಅದೆಲ್ಲ ಸುಳ್ಳು. ಆದ್ರಿಂದ ಈ ನಮ್ಮ ಸಂವಿಧಾನದ ಒಂದು ಹಕ್ಕು ಏನಿದೆ, ಯಾವುದೇ ಒಬ್ಬ ನಾಗರಿಕ, ಭಾರತದಲ್ಲಿರುವ ನಾಗರಿಕರು ಅವನಿಗೆ ಇಚ್ಛೆಯ ಧರ್ಮವನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಿಸೋದಕ್ಕೆ ಮತ್ತು ಅದನ್ನ ಅನುಸರಿಸೋದಕ್ಕೆ ಅವನಿಗೆ ಹಕ್ಕಿದೆ. ಹಾಗಂತೆ ನಮ್ಮ ಆಚರಣೆ ಮತ್ತೊಂದು ಕೋಮಿನ ಅಥವಾ ಮತ್ತೊಂದು ಧರ್ಮದ ಜನರಿಗೆ ಅಥವಾ ನಾಗರಿಕನಿಗೆ ಅದು ತೊಂದರೆ ಮಾಡಬಾರ್ದು. ಅವನ ಒಂದು ಮನಸ್ಸಿಗೆ ಅಥವಾ ಅವನ ಧರ್ಮಕ್ಕೆ, ಅವನ ಭಾಷೆಗೆ ಅದು ತೊಂದರೆ ಆಗ್ಲಾರ್ದಂಗೆ, ಅದು ನೋವು ಕೊಡ್ಲಾರ್ದಂಗೆ ನಮ್ಮ ಆಚಾರ ವಿಚಾರಗಳು ಇರಬೇಕು. ಅಷ್ಟೇ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಇವತ್ತು ಹಿಂದೂಗಳೇ ಇರ್ಲಿ, ಮುಸ್ಲಿಂ ಬಾಂಧವರು ಇರ್ಲಿ, ಕ್ರೈಸ್ತ ಇರ್ಲಿ, ಬೌದ್ಧರು ಇರ್ಲಿ, ಜೈನರು ಇರ್ಲಿ, ಮತ್ತೊಬ್ರು ಯಾರೋ ಇರ್ಲಿ, ಯಾವುದೇ ಜಾತಿಯವರು ಇರ್ಲಿ, ಎಲ್ಲರೂ ಅವರವ್ರಿಗೆ ಇಷ್ಟದ ದೇವರು, ಇಷ್ಟದ ಧರ್ಮವನ್ನ, ಇಷ್ಟದ ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಿಸುವ ಹಕ್ಕು ಎಲ್ಲರಿಗೂ ಇದೆ. ಆಚರಿಸಿ. ಆದ್ರೆ ಆ ಆಚಾರ ವಿಚಾರ ನಾವು ಮಾಡುವಾಗ, ಆ ಆಚರಣೆ ಮಾಡುವಾಗ ಅದು ಮತ್ತೊಬ್ಬರಿಗೆ ತೊಂದರೆ ಉಂಟು ಮಾಡಬಾರದು. ಆ ರೀತಿ ನಮ್ಮ ಆಚಾರ ವಿಚಾರಗಳು ಅಷ್ಟೇ ಇರಬೇಕು. ಆದ್ರಿಂದ ಯಾವುದೇ ನಿಮ್ಮ ಪ್ರೊಸೆಷನ್ ಹೋಗುವಾಗ, ಯಾವುದೇ ಮತ್ತೊಂದು ಧರ್ಮದ ಪೂಜೆ ಪುರಸ್ಕಾರ ನಡೀತಿರ್ತವೆ, ಮತ್ತೊಂದು ಧರ್ಮದ ಜನ ಏನೋ ಒಂದು ತಮ್ಮದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ, ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ನೀವು ಸ್ವಲ್ಪ ಎಲ್ಲ ಹಿರಿಯರಿದ್ದೀರಿ, ಮುಖಂಡರಿದ್ದೀರಿ, ನಿಮ್ಮ ಒಂದು ಯಂಗ್ಸ್ಟರ್ಸ್ ಇರ್ತಾರೆ, ತರುಣರಿಗೆ ನೀವು ಬುದ್ಧಿವಾದ ಹೇಳ್ಬೇಕು. ಹಿಂದೂಗಳು ಅಷ್ಟೇ, ಅವರು ಒಂದು ಕೋಮಿನ ಜನ, ಈಗ ನಮ್ಮ ಈ ಮುಸ್ಲಿಂ ಬಾಂಧವರು ಒಂದು ಈದ್ ಮಿಲಾದ್, ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಆಚರಣೆ ಮಾಡೋದು ಅವ್ರಿಗೆ ಒಳ್ಳೆ ಒಂದು ಸಂತೋಷದ ಸುದ್ದಿ ನಮ್ಗೆಲ್ಲರಿಗೂ. ಅದಕ್ಕೆ ಅವರು ಮಹಾಪುರುಷ, ಅವರು ಅದನ್ನ ಯಾರು ಅಲ್ಲಗಳೆಯಕ್ಕಾಗಲ್ಲ. ಅವ್ರದ್ದೊಂದೇನು ಸಂತೋಷದಿಂದ ಅವರ ಜಯಂತಿಯನ್ನ ಆಚರಣೆ ಮಾಡುವಾಗ ಅವರಿಗೆ ನಮ್ಮ ಸಪೋರ್ಟ್ ಇರ್ಬೇಕು. ಎಲ್ಲರೂ ಇನ್ನುಳಿದ ಧರ್ಮ, ಇನ್ನುಳಿದ ಜಾತಿ ಎಲ್ಲಾ ಜನರದ್ದು ಒಂದು ಕೋಆಪರೇಷನ್, ಒಂದು ಅವರಿಗೆ ಸಹಕಾರ ಇರಲಿ, ಅವರಿಗೆ ಪ್ರೋತ್ಸಾಹ ನೀಡಿ ಅವ್ರಿಗೂ ನೀವು ಬೆಂಬಲಿಸಿರಿ. ಅದೇ ರೀತಿ ಮುಂಬರುವ ಗಣೇಶ
ಹಬ್ಬದ ಉತ್ಸವದಲ್ಲಿ ಇನ್ನ ಅದು ವಿಶೇಷವಾಗಿ ನಿಮ್ಮ ಇವ್ರು ಹೇಳಿದ್ರು ಅದನ್ನೆಲ್ಲರೂ ಆಚರಿಸ್ತಾರಂತ. ನಿಜ ಅದು. ಇನ್ನು ನಾನು ಇದು ಹೊಸಬ, ನಾನು ಇದನ್ನ ನೋಡ್ಬೇಕು. ಲಾಸ್ಟ್ ಇಯರ್ ನಾನು ಬಂದೋಬಸ್ತ್ ಎಲ್ಲ ಮಾಡಿದೀವಿ. ಎಲ್ಲಾ ಧರ್ಮದ ಜನನೂ ಇರ್ತಾರೆ ಗಣೇಶ ಉತ್ಸವದಲ್ಲಿ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಎಲ್ಲ ಮಸೀದಿ ಮುಂದೆ ಗಣಪತಿ ಕೂರಿಸೋದು, ಅಲ್ಲಿಂದ ಸ್ಟಾರ್ಟ್ ಮಾಡೋದು, ಅಲ್ಲೇ ಇದನ್ನ ಮಾಡೋದು. ಅಲ್ಲಿ ಯಾವ್ದು ಇಂಥ ಭಿನ್ನಾಭಿಪ್ರಾಯ ಇಲ್ಲ, ಇಲ್ಲೂ ಇಲ್ಲ. ಏನ್ ಎಸ್ಪೆಷಲಿ ನಮ್ಮ ಕೆಲವು ಜನ ಲೀಡರ್ಸ್ ಹೇಳಿದಂಗೆ KS ಲೇಔಟ್ ಲಿಮಿಟ್ಸ್, KS ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ KS ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಷ್ಟೇ ಅಲ್ಲ, ನಮ್ಮ ಈ ಸಬ್ ಡಿವಿಷನ್, ನಮ್ಮ ಉಪವಿಭಾಗ ಏನಿದೆ ಸುಬ್ರಹ್ಮಣ್ಯಪುರ ಉಪವಿಭಾಗದ ಇದರಲ್ಲಿ ನಾವು ಡಾಟಾ ತೆಗೆದು ನೋಡಿದಾಗ ಅಂತದ್ ಯಾವುದೇ ರೀತಿ ತೊಂದರೆಗಳು ಇಲ್ಲಿವರೆಗೂ ಆಗಿಲ್ಲ. ಇನ್ನು ಮೇಲೇನೂ ಆಗೋದಿಲ್ಲ ಅಂತ ವಿಶ್ವಾಸ ಇದೆ. ಆಗೋದಕ್ಕೆ ನೀವು ಅದನ್ನ ಬಿಡುವುದು ಬೇಡ, ಅದಕ್ಕೆ ಯಾವುದೇ ಚಾನ್ಸ್ ಕೊಡೋದು ಬೇಡ. ಹಾಗಂತ ಏನೂ ಆಗಿಲ್ಲ ಅಂತ ನಾವು ಮೈ ಮರೆತು ಸುಮ್ಮನೆ ಕೂರುದು ಬೇಡ. ಎಲ್ಲರದು ಜವಾಬ್ದಾರಿ ಇದೆ, ನಮ್ಗೆಲ್ಲರದು ಕರ್ತವ್ಯ ಇದೆ. ಈ ಹಬ್ಬಗಳು ಬರ್ತಾನೆ ಇದಾವೆ, ಇನ್ಮೇಲೆ ಕಂಟಿನ್ಯೂಸ್ ಬರ್ತಾ ಇದಾವೆ. ಆದ್ರಿಂದ ನಾವು ಕರೆಯುವಂತ ಶಾಂತದ ಸಭೆಗೆ ಯಾರು ಇದೇನಪ್ಪ ಪೊಲೀಸರು ಪ್ರತಿ ತಿಂಗಳ ಕರಿತಾ ಇದಾರೆ, ಪ್ರತಿ ತಿಂಗಳ 2 ಸಾರಿ ಕರಿತಾ ಇದಾರೆ, ಅದೇನು ನಾವೇನ್ ನಿಮ್ಗೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. 1 ಗಂಟೆ ನೀವು ನಮ್ ಜೊತೆ ನೀವು ಕಳೀರಿ, ಇನ್ನೂ ಹೆಚ್ಚೆಚ್ಚು ನೀವು ನಮ್ಗೆ ಪರಿಚಯ ಆಗ್ತೀರಿ. ನಿಮ್ಮ ಬಗ್ಗೆ ನಮಗೂ ಅರ್ಥ ಆಗತ್ತೆ, ನಮ್ಮ ಬಗ್ಗೆ ನಿಮಗೂ ಅರ್ಥ ಆಗತ್ತೆ. ಸೊ ಆದ್ರಿಂದ ಪದೇ ಪದೇ ಇದು ಒಂದೇ ಅಲ್ಲ, ಇದೊಂದು ನೆಪ ಅಂತ ತಿಳ್ಕೊಳ್ಳಿ. ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಸೇರೋಣ. ಸೊ ಇದರೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಭಾಗದ ನೈಋತ್ಯ ವಿಭಾಗದ ಮಾನ್ಯ DCP ಮೇಡಮ್ ಅವರಾದಂತ ಶ್ರೀ ಅನಿತಾ ಹದ್ದನ್ ಅವ್ರ ಮೇಡಮ್ ಅವರು ಇನ್ನೂ ಅನೇಕ ಕೆಲಸಗಳದಾವ ಅವ್ರಿಗೆ. ನಮ್ದು ಅಷ್ಟೇ ಅಲ್ಲ, ವಿಭಾಗ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ. ಕಮಿಷನರ್ ಸಾಹೇಬ್ರವ್ರಿಗೆ ದಿವಸಕ್ಕೆ 10 ಸಲ ಕರೀತಾರೆ, ಜಾಯಿಂಟ್ ಕಮಿಷನರ್ ಸಾಹೇಬ್ರ 10 ಸಲ ಕರೀತಾರ. ಅದು ನಮ್ಮ ಕಮಿಷನರ್ ಆಫೀಸ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 1 ದಿನ ಹೋಗ್ಬಿಡ್ಬೇಕು ಏನು. ಸೊ ಅಷ್ಟೆಲ್ಲ ಬಿಡುವಿರ್ಲಾರ್ದ ಆಮೇಲೆ ಏನು ಪ್ರಕರಣಗಳಾದ್ರೂ ಕೂಡ ಅವ್ರು ಮೇಡಮ್ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ ತಕ್ಷಣ ಅವರು ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಎಂತ ಮಾಡ್ಬೇಕು, ಪ್ರತಿಯೊಂದು 24x7 ಅವ್ರು ಬಿಸಿನೇ ಇರ್ತಾರೆ, ಒಂದಿಲ್ಲ ಒಂದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಆದ್ರಿಂದ ಅಷ್ಟೆಲ್ಲಾ ಕೆಲಸದ ಒತ್ತಡದಲ್ಲಿಯೂ ಕೂಡ ನಮ್ಮ ಒಂದು ಕೋರಿಕೆ ಮೇರೆಗೆ ಮತ್ತು ಮೇಡಮ್ ಅವ್ರು ಅವರೇ ಸ್ವತಃ ಇಲ್ಲ, ನಾ ಈ ಸಭೆಯ ನೇತೃತ್ವವನ್ನು ನಾನು ವಹಿಸ್ಕೊತೀನಪ್ಪ, ನಾನ್ ನಿಮ್ಮ ಜನರ ಜೊತೆ ಎಲ್ಲ ಮಾತಾಡ್ಬೇಕಂತಂದು ಖುಷಿಯಿಂದ ಮೇಡಮ್ ಅವ್ರು ಬಂದು ಇಲ್ಲಿ ಅಟೆಂಡ್ ಮಾಡಿ ನಮಗೆ ಏನೇನ್ ಮಾಡ್ಬೇಕು ಅನ್ನೋದು ಗೈಡೆನ್ಸ್ ರೂಪದಲ್ಲಿ, ಒಂದು ಮಾತಿನ ಒಂದು ರೂಪದಲ್ಲಿ ನಮ್ಮೆಲ್ಲರಿಗೂ ಸಲಹೆ ಸೂಚನೆ ನೀಡಿದ್ದಾರೆ. ಆದ್ರಿಂದ ನಿಮ್ಮ ಎಲ್ಲರ ಪರವಾಗಿ ಮತ್ತು ನಮ್ಮ ಸುಬ್ರಹ್ಮಣ್ಯಪುರ ಉಪವಿಭಾಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾ ಸಲ್ಲಿಸ್ತೇನೆ. ಅದರಂತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತೆ ನೀವೆಲ್ಲ ಎಲ್ಲಾ ಧರ್ಮದ ಮುಖಂಡರು ಇಲ್ಲೇನ್ ಸೇರಿದಿರಿ, ನೀವೆಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಪೊಲೀಸರು ಕರೆದಿದ್ದಾರೆ ಅನ್ನುವಂತ ಒಂದು ಇದಕ್ಕೆ ನಮಗ್ ಗೌರವ ಕೊಟ್ಟು ಇಲ್ಲಿ 100 ಸಂಖ್ಯೆಯಲ್ಲಿ ನೀವು ಬಂದು ಇಲ್ಲಿ ನಮ್ಮ ಈ ಉಪಸ್ಥಿತರಿದ್ದು ನಿಮ್ಮೆಲ್ಲ ಒಂದು ಅನಿಸಿಕೆಗಳನ್ನ ಮತ್ತು ಅಭಿಪ್ರಾಯಗಳನ್ನ ನಮ್ಗೆ ನೀಡಿದಿರಿ. ಆದ್ರಿಂದ ನಿಮಗೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಅದರಂತೆ ಈ ನಮ್ಮ ಕಾರ್ಯಕ್ರಮವನ್ನ ಒಂದು ಆರ್ಗನೈಸ್ ಮಾಡೋದಕ್ಕೆ, ಸಂಘಟಿಸೋದಕ್ಕೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಚೈತನ್ಯರವರು ತುಂಬಾ ಮೊನ್ನೆಯಿಂದನೂ ಅವ್ರಿಗೆ ನಾನು ಹಾಕ್ತಾ ಇದ್ದೆ, ಜಾಸ್ತಿ ಜನ ಬರ್ಬೇಕು ಅಂತಂದು ಅವರೆಲ್ಲರನ್ನು ಅಲ್ಲಿ ಇಲ್ಲಿ ಎಲ್ಲರನ್ನು ಸೇರಿಸಿ 100 ಸಂಖ್ಯೆಯಲ್ಲಿ ಅವ್ರ ಜನ ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮ ಪರವಾಗಿ, ನನ್ನ ಪರವಾಗಿ, ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಅವ್ರಿಗೆ ವಂದನೆಗಳು. ಮತ್ತು ಅದರಂತೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಗಣೇಶ್ ಅವರು ಬಂದಿದ್ದಾರೆ. ಅವರು ಕೂಡ ಈಗ ನಾನೇ ಮಾತಾಡೋದ್ರಿಂದ ವಂದನೆಗಳು ಮಾಡೋದ್ರಿಂದ ಅವ್ರಿಗೆ ಹೆಚ್ಚಿಗೆ ಅವ್ರು ಮಾತಾಡ್ತೀನಿ ಅಂದ್ರೆ ಮಾತಾಡ್ಲಿ 2 ವರ್ಡ್. ತಮ್ಮ ಅವರೆಲ್ಲ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ನಿಮ್ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ಅವ್ರು ಮಾಡ್ತಾರ. ಅವ್ರ ಜೊತೆ ನಾವು ಇರ್ತೀವಿ, ನಾವು ಕೂಡ ಅವ್ರಿಗೆ ಸಹಕರಿಸಿ ನಿಮ್ಮ ಒಂದು ಈ ಉತ್ಸವ ಏನಿದೆ, ಒಂದು ಪ್ರೊಸೆಷನ್ ಇದೆ, ಅದನ್ನ ಒಂದು ಯಶಸ್ವಿ ಆಗೋದಕ್ಕೆ ನಾವು ಏನ್ ಬೇಕೋ ನಿಮ್ಗೆ ಅದೆಲ್ಲ ಮಾಡ್ಕೊಡ್ತೀವಿ. ಅದರಂತೆ ನಿಮಗೂ ಸಹಕಾರ ಇರಲಿ. ಅದರಿಂದ ಗಣೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರ ಪರವಾಗಿ, ನಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳು. ನೀವು ಇಷ್ಟೊಂದು ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ನಮ್ಮ ಜೊತೆಗೆ ಇಲ್ಲಿವರೆಗಿದ್ರಿ. ನಿಮಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಮತ್ತು ನಮ್ಮ ಮೀಡಿಯಾ, ನಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ನಮ್ಮ ಸ್ನೇಹಿತರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ, ನಿಮ್ಮ ವತಿಯಿಂದ ಅನೇಕ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.